ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತಿದ್ದೀನಿ. ಇದು ಬಂದು ನನ್ನ ಬರ್ತ್‌ಡೇಯ ನೆಕ್ಸ್ಟ್ ಡೇ ವ್ಲಾಗನ್ನ ನಾನು ಶೂಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನ್ನ ಬರ್ತ್‌ಡೇ ದಿನ ನಾನು ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಹಾಗಾಗಿ ಒಂದು ಸಿಂಪಲ್ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್‌ನ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಒಂದೆರಡು ರೀಲ್ಸನ್ನ ಶೇರ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಹಾಗೂ ಅದಕ್ಕೆ ಲೈಕನ್ನು ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಏನು ಅಂದರೆ, ಇದು ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಸಿಕ್ಕಂಥ ಒಂದು ಗಿಫ್ಟ್ಸ್ ಅದ ವ್ಲಾಗ್ ಇದು. ಇದು ಬರೀ ನನ್ನ ಹಸ್ಬೆಂಡ್ ಕಡೆಯಿಂದ ಸಿಕ್ಕಂಥ ಗಿಫ್ಟ್ಸನ್ನು ಮಾತ್ರ ನಾನು ತೋರಿಸ್ತಿರೋದು. ಓಕೆನಾ? ಬನ್ನಿ ಬೇಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೇನಾದರೂ ನಾನು ತೋರಿಸೋ ಈ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಮ ಜೊತೆ ಆ ಲಿಂಕನ್ನು ಶೇರ್ ಮಾಡ್ತಿದ್ದೀನಿ. ಸೊ ನನ್ನ ತಡ ಮಾಡದೆ ಈ ಒಂದು ವ್ಲಾಗನ್ನು ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಇವತ್ತಿನ ನನಗೆ ಸಿಕ್ಕಂಥ ಆ ಬರ್ಡೇಗೆ ನನಗೆ ಸಿಕ್ಕಂಥ ಫಸ್ಟ್ ಗಿಫ್ಟ್ ಏನು ಅಂದರೆ, ಈ ಹಿಂದೆ ಕಾಣಿಸ್ತಿದೆ ಅಲ್ವಾ ಈ ರಿಂಗ್ ಲೈಟ್, ಅದೇ ನನಗೆ ಗಿಫ್ಟ್ ಸಿಕ್ಕಿರೋದ್ರಿಂದ ನಾನು ಅದನ್ನು ಅಲ್ಲೇ ಇಟ್ಟಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಅದು ಬಂದು ನನಗೆ ಸಿಕ್ಕಂಥ ಫಸ್ಟ್ ಗಿಫ್ಟ್. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾನೀಗ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇಲ್ವಾ, ನಾನು ಆಗ ಹೇಳ್ತಿದ್ದೆ ನನಗೆ ರಿಂಗ್ ಲೈಟ್ ಬೇಕು ಅಂತ. ಹಾಗಾಗಿ ಅವ್ರು ಅದನ್ನು ನನಗೆ ಕೊಡಿಸಿದ್ದಾರೆ ಆಸ್ ಎ ಗಿಫ್ಟ್ ಆಗಿ. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ತುಂಬ ಯೂಟ್ಯೂಬರ್ಸ್ದು ವೀಡಿಯೋಸ್ ನೋಡಿದ್ದೀನಿ. ನಿಮಗೆ ಒಂದು ಪಿಕ್ಚರ್ ಕ್ವಾಲಿಟಿ ಚೆನ್ನಾಗೇ ಬರಬೇಕು ಅಂದರೆ, ಈಗ ನಾವೆಲ್ಲ ಐಫೋನ್ ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗಲೇ ಸ್ಟಾರ್ಟ್ ಮಾಡಿದ್ರಿ. ಇದ್ರ ರಿಸಲ್ಟ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅಷ್ಟು ಬಜೆಟ್ ಹಾಕಿ ಇನ್ವೆಸ್ಟ್ ಮಾಡೋದಕ್ಕಿಂತ ಹಾಗೂ ನಮಗೆ ಸ್ವಲ್ಪ ಪಿಕ್ಚರ್ ಕ್ಲಾರಿಟಿ ಬರಬೇಕು ಅಂತ ಅಂದರೆ ನಿಮಗೆ ಒಂದು ಒಳ್ಳೆ ರಿಂಗ್ ಲೈಟ್ ಇರಬೇಕು, ಮೈಕ್ ಇರಬೇಕು, ಒಂದು ನಾರ್ಮಲ್ ಮೊಬೈಲ್ ಕ್ಯಾಮ್ರಾ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೋ ಅದಿದ್ರೆ ನಮಗೆ ಸಾಕು ಅಂತ ತುಂಬ ಯೂಟ್ಯೂಬರ್ಸ್ ಸಜೆಸ್ಟ್ ಮಾಡಿದರು. ಹಾಗಾಗಿ ನನಗೂ ಒಂದು ರಿಂಗ್ ಲೈಟ್ ಮೈಕ್ ಎಲ್ಲ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಅವ್ರ ಜೊತೆ ಶೇರ್ ಮಾಡಿಕೊಂಡೆ. ಹಾಗಾಗಿ ಅವ್ರು ನನಗೆ ಅದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ನನಗೆ ಸಿಕ್ಕಂಥ ಫಸ್ಟ್ ಗಿಫ್ಟ್ ಅದಾಗಿದೆ. ನನಗೆ ಅದರ ಪ್ರೈಸ್ ಖಂಡಿತ ಗೊತ್ತಿಲ್ಲ, ಬಟ್ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಕೇಳಿ, ನಾನು ನಮ್ಮ ಯಜಮಾನ್ರನ್ನ ಕೇಳಿ ನಿಮಗೆ ಆ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ನಾನು ಶೇರ್ ಮಾಡ್ತೀನಿ. ಅದಾಗಿತ್ತು ನನ್ನ ಫಸ್ಟ್ ಗಿಫ್ಟ್. ನನ್ನ ಸೆಕೆಂಡ್ ಗಿಫ್ಟ್ ಏನು ಅಂದರೆ ಈ ಮೈಕ್. ಈಗ ನಾನು ಇಲ್ಲಿ ಹಾಕ್ತಿದ್ದೀನಲ್ವ, ಈ ಮೈಕೆ ನನಗೆ ಸಿಕ್ಕಂಥ ಸೆಕೆಂಡ್ ಗಿಫ್ಟ್. ಇದು ಕೂಡ ನನ್ನ ಯೂಟ್ಯೂಬ್ ರಿಲೇಟೆಡ್ ಆಗಿಯೇ ಕೊಡಿಸಿದ್ರು. ಇದನ್ನು ಕೂಡ ನಾನು ಅವ್ರ ಜೊತೆ ಶೇರ್ ಮಾಡಿದ್ದೆ. ಬಟ್ ಖಂಡಿತ ಹೇಳ್ತೀನಿ, ಹೊಸ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಿದ್ರೆ ಮೈಕ್ ಈಸ್ ಕಂಪಲ್ಸರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಮೈಕ್ ಬಂದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ನಾವು ತುಂಬ ದೂರದಿಂದ ಈಗ ಶೂಟ್ ಮಾಡ್ತೀವಿ. ನಾನೀಗ ತುಂಬ ಕ್ಯಾಮ್ರಾ ಸ್ವಲ್ಪ ದೂರ ಇದೆ, ನಾನು ಬಂದು ತುಂಬ ಲೋ ಆ ಪಿಚ್ಚಲ್ಲಿ ಮಾತಾಡ್ತಿದ್ದೀನಿ. ವಾಯ್ಸ್ ಬಂದು ನಂದು ತುಂಬ ಲೋ ಇದೆ. ಸ್ಟಿಲ್ ನಿಮಗೆ ನೀವು ಖಂಡಿತ ವಿಡಿಯೋ ನೋಡುವಾಗ ಕೇಳಿಸ್ಕೊಳ್ಳಿ, ವಾಯ್ಸ್ ನಿಮಗೆ ತುಂಬ ಚೆನ್ನಾಗಿ ವಾಯ್ಸ್ ಕೇಳುತ್ತೆ. ನಂದು ಪಿಚ್ ಲೋ ಇದ್ರೂ ಕೂಡ ವಾಯ್ಸ್ ತುಂಬ ಲೌಡಾಗಿ ಕೇಳ್ತಿದೆ ಬಿಕಾಸ್ ಆಫ್ ಮೈಕ್. ಅಷ್ಟೊಂದು ಯೂಸ್ಫುಲ್ ಇದೆ ಈ ಮೈಕ್. ಇದು ಬಂದು ನನಗೆ ಅವರು ಮ್ಯಾಕ್ ಅನ್ನೋ ಬ್ರ್ಯಾಂಡಿಂದ ಇದನ್ನು ಆರ್ಡರ್ ಮಾಡಿದ್ರು. ಇದರಲ್ಲಿ 2 ಮೈಕ್ ಬಂದಿದೆ, ಸಿಂಗಲ್ ಇಲ್ಲ, 2 ಮೈಕ್ ಬಂದಿದೆ. ಇದ್ರದ್ದು ಖಂಡಿತ ನನಗೆ ಪ್ರೈಸ್ ಎಲ್ಲ ಗೊತ್ತಿಲ್ಲ, ನಾನು ಅವ್ರನ್ನ ಕೇಳಬೇಕು. ನೋಡಿ, ಈ ರೀತಿಯಾಗಿ 2 ಮೈಕ್ ಬಂದಿದೆ. ಇದನ್ನು ನೀವು ಅಟ್ಯಾಚ್ ಮಾಡಿಕೊಂಡ್ರೆ ವಾಯ್ಸ್, ನಿಜವಾಗ್ಲೂ ಹೇಳ್ತೀನಿ, ಮೈಕಿಂದ ಬರೋ ವಾಯ್ಸ್ ಕ್ಲಾರಿಟಿನೇ ಬೇರೆ, ನಾರ್ಮಲಾಗಿ ವಿಡಿಯೋ ತೆಗೆದಾಗ ಬರೋ ಕ್ಲಾರಿಟಿನೇ ಬೇರೆ. ಸೊ ಇದ್ರ ಜೊತೆ ನಿಮ್ಗೆ ಈ ಥರ 2 ಚಿಕ್ಕ ಪಿನ್ಸನ್ನ ಕೂಡ ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ನಿಮಗೆ ಐಫೋನ್ ಯೂಸರ್ಸ್ಗೆ, ನೋಡಿ ನಾನು ತೋರಿಸ್ತೀನಿ, ಈ ಥರ ಐಫೋನ್ ಯೂಸರ್ಸ್ ಯಾರಾದರೂ ಇದ್ದರೆ ಅವರು ಇದನ್ನು ಅಟ್ಯಾಚ್ ಮಾಡ್ಕೋಬೋದು. ನಾರ್ಮಲ್ ಯೂಸರ್ಗೆ ಒಂದು ಚಿಕ್ಕ ಅಡಾಪ್ಟರ್ ಥರ ಇದೆ. ನಾನು ಆಲ್ರೆಡಿ ಅದನ್ನು ನನ್ನ ಮೊಬೈಲ್ಗೆ ಅಲ್ಲಿ ಪಿನ್ ಮಾಡಿದ್ದೀನಿ. ಅದು ಬರುತ್ತೆ ವಿತ್ 2 ಮೈಕ್ ಬರುತ್ತೆ. ಇದು ಐಫೋನ್ ಯೂಸರ್ಸ್ಗೂ ಆಗುತ್ತೆ, ಪ್ಲಸ್ ನಾರ್ಮಲ್ ಯೂಸರ್ಗೂ ಆಗುತ್ತೆ. ಬ್ರ್ಯಾಂಡ್ ಬಂದು ಇದು ಮೈಕ್ ವೈರ್ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಇನ್ಫಾರ್ಮ್ ಮಾಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಲಿಂಕನ್ನು ನಿಜವಾಗ್ಲೂ ಹೇಳ್ತೀನಿ. ಕ್ವಾಲಿಟಿ ಆಲ್ಸೋ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಈ ಮೈಕು. ಯಾಕಂದರೆ ತುಂಬ ವಾಯ್ಸ್ ವೇರಿಯೇಷನ್, ನನ್ನದು ಪ್ರೀವಿಯಸ್ ಎಲ್ಲ ಬ್ಲಾಗ್ಸು ನಾನು ವಿತೌಟ್ ಮೈಕೆ ಮಾಡಿರೋದು. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ರಿಯಲಿ ನನಗೆ ಇದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ನನ್ನ ಸೆಕೆಂಡ್ ಗಿಫ್ಟ್ ಇದಾಗಿದೆ. ನನ್ನ ಥರ್ಡ್ ಗಿಫ್ಟ್ ಬಂದು ಇದಾಗಿದೆ. ಇದು ಬಂದು ಫಾಸ್ಟ್ ಟ್ರ್ಯಾಕ್ ಅವರ ವಾಚ್, ಸ್ಮಾರ್ಟ್ ವಾಚ್ ಆ್ಯಕ್ಚುಲಿ. ಇದನ್ನು ಸಹ ಅಷ್ಟೇ, ನಾನು ಬಂದು ಅವ್ರನ್ನ ಕೇಳಿದೆ, ನನಗೆ ಒಂದು ಸ್ಮಾರ್ಟ್ ವಾಚ್ ಬೇಕು ಅಂತ ಅನ್ನಿಸ್ತಿದೆ ಅಂತ. ಸೊ ಹಾಗಾಗಿ ಅವರು ನನ್ನ ಬರ್ಡೇಗೆ ಅದನ್ನು ಆರ್ಡ್ರ್ ಮಾಡಿ ಕೊಡಿಸಿದ್ರು. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ.
ನೋಡಿ ಕಲರ್ ಕೂಡ ಅಷ್ಟೇ, ನೀವು ನೋಡ್ಬೋದು ಕಲರು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ. ಆ ಏನಂತಾರೆ ಲೈಟ್ ಪೀಚ್ ಕಲರ್ ಅಂತ ಏನೋ ಅಂತಾರೆ ಅಲ್ವಾ, ಹಾಗೂ ಇಲ್ಲ, ಇದು ಲೈಕ್ ಗ್ರೀನಿಶು ಇಲ್ಲ, ಲೈಕ್ ಇದು ಗ್ರೀನ್ ಅಂತ ಕೊಟ್ಟಿದ್ದಾರೆ, ಬಟ್ ಇದೊಂಥರ ಗ್ರೀನ್ ಇದೆ, ನಾರ್ಮಲ್ ಗ್ರೀನ್ ಇಲ್ಲ, ಇದೊಂಥರ ಚೆನ್ನಾಗಿದೆ ಗ್ರೀನ್. ಅಂಡ್ ಇದು ಬಂದು ಬ್ರೌನ್ ಸ್ಕ್ರೀನ್ ಅಲ್ಲಿ ಬ್ರೌನ್ ಇದೆ. ತುಂಬಾ ಯೂಸ್ಫುಲ್ ಆದಂತ ಒಂದು ಥಿಂಗ್ಸ್. ನಾವು ಹೆಣ್ಮಕ್ಳೇ ಹೀಗೆ ನಮಗೆ ಗಿಫ್ಟ್ ಎಲ್ಲ ಬೇಡ ಅಂತ ಹೇಳ್ತೀರಿ, ಬಟ್ ಸ್ಟಿಲ್ ಕೊಟ್ರೆ ಯಾರಾದ್ರೂ ತುಂಬಾ ಖುಷಿಯಿಂದ ಅದನ್ನ ತಗೋತೀರಿ. ಸುಮ್ಮನೆ ಹೆಸರಿಗೆ ಬಾಯಲ್ಲಿ ಹೇಳೋದು ಗಿಫ್ಟು, ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಎಲ್ಲ ನಮಗೆ ಬೇಡ ಅಂತ. ಬಟ್ ಹೆಣ್ಮಕ್ಳಿಗೆ ಎಷ್ಟೇ ಗಿಫ್ಟ್ ಕೊಟ್ಟರು ಅವ್ರು ಬೇಡ ಅನ್ನಲ್ಲ, ಅವ್ರು ತಗೋತಾರೆ. ಇದು ನನ್ನ ಒಪಿನಿಯನ್, ನನಗೆ ಹಾಗೆ ಅನ್ಸುತ್ತೆ. ಸೊ ನಾನು ಅಷ್ಟೇ ಫಸ್ಟೇ ಹೇಳ್ತಿದ್ದೆ ನನಗೆ ಗಿಫ್ಟ್ಸ್ ಎಲ್ಲ ಬೇಡ, ನಾನು ಆ ಥರ ಏನು ಆಸೆ ಪಡ್ತಿಲ್ಲ ಅಂತ. ಬಟ್ ಕೊಟ್ಟಾಗ ಮಾತ್ರ ಐ ಆಮ್ ಸೋ ಹ್ಯಾಪಿ. ನೋಡಿ ಎಷ್ಟು ಚೆನ್ನಾಗಿ ಅದು ನನ್ನ ಹ್ಯಾಂಡಿಗೆ ಎಷ್ಟು ಚೆನ್ನಾಗಿ ಅದು ಲುಕ್ಕನ್ನು ಕೊಡ್ತಿದೆ. ನಿಮಗೆ ತುಂಬ ಇಷ್ಟ ಆಯಿತು. ನಾನು ಜಸ್ಟ್ ಅವ್ರಿಗೆ ಹೇಳಿದೆ ನನಗೂ ಒಂದು ಸ್ಮಾರ್ಟ್ ವಾಚ್ ಬೇಕು ಅಂತ, ಹಾಗಾಗಿ ಅವ್ರು ನನಗೆ ಇದನ್ನು ಥರ್ಡ್ ಗಿಫ್ಟ್ ಆಗಿ ಕೊಟ್ಟರು. ನನಗೆ ಖಂಡಿತ ಪ್ರೈಸ್ ಎಲ್ಲ ಗೊತ್ತಿಲ್ಲ, ಬಟ್ ನಿಮಗೆ ಬೇಕಂದ್ರೆ ನಾನು ಖಂಡಿತ ಕೇಳಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಗಿಫ್ಟ್ಸ್ ಪ್ರೈಸ್ ಕೇಳಬಾರ್ದು ಅಲ್ವಾ, ಹಾಗಾಗಿ ನಾನು ಕೇಳಕ್ಕೆ ಹೋಗಲಿಲ್ಲ. ಇದಾಗಿದೆ ನನ್ನ ಥರ್ಡ್ ಗಿಫ್ಟ್ ಆ್ಯಂಡ್ ಐ ಲವ್ ಇಟ್ ಹೇಳ್ಬೇಕಂದ್ರೆ. ಸೊ ಇದು ನನ್ನ ಥರ್ಡ್ ಗಿಫ್ಟ್. ನನ್ನ ಫೋರ್ತ್ ಗಿಫ್ಟಿಗೆ ಹೋಗೋಣ. ಇದು ನನ್ನ ಫೋರ್ತ್ ಗಿಫ್ಟ್ ಹೇಗಿದೆ. ಇದು ಬಂದು ನನಗೆ ಝೋಪ್ ಕಂಪನಿದು ಬ್ಯಾಗ್, ಟೋಟ್ ಬ್ಯಾಗ್. ಇದು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ನೋಡಿ, ನನ್ನೇ ಕವರ್ ಮಾಡ್ತಿದೆ. ಇದು ತುಂಬ ದೊಡ್ಡದಾಗಿದೆ ಈ ಬ್ಯಾಗ್, ಟೋಟ್ ಬ್ಯಾಗು. ಖಂಡಿತ ಹೇಳ್ತೀನಿ ಒಂದು 5 to 6 kgs ಇದು ಕ್ಯಾರಿ ಆಗುತ್ತೆ. ಇದರಲ್ಲಿ ನೀವು ಕ್ಯಾರಿ ಮಾಡ್ಬೋದು. ಕ್ವಾಲಿಟಿ ವೈಸ್ ಆದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕಂದರೆ ನನ್ನ ಐಡಿಯಾ ಹೇಳ್ತೀನಿ, ನಾನು ಬಂದು ಈ ರೀತಿ ಒಂದು ಬ್ರ್ಯಾಂಡ್ ರಿಲೇಟೆಡ್ ಹುಡುಗಿ ಅಲ್ಲ. ನನಗೆ ಬ್ರ್ಯಾಂಡೇ ಬೇಕಂತ ಖಂಡಿತ ಇಲ್ಲ. ನನಗೆ ನೀವು ಲೋಕಲಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರು ನನಗೆ ಇಷ್ಟ ಆದರೆ ನಾನು ಪರ್ಚೇಸ್ ಮಾಡ್ತೇನೆ. ನಂದು ಆ ಥರ. ನಾನು ನಮ್ಮ ಮನೆಯವ್ರಿಗೆ ಅವರು ನನಗೆ ಬ್ಯಾಗ್ ಫಸ್ಟ್ ಕೊಡ್ತಾಗ ನಾನು ಅದನ್ನೇ ಹೇಳಿದೆ, ಈ ಪ್ರೈಸ್ಗೆ ನನಗೆ ಲೋಕಲಲ್ಲಿ ಒಂದು 4 ಬ್ಯಾಗ್ ಬರ್ತಿತ್ತು ಅಂತ. ನಾನು ಹಾಗೇನೆ, ನಾನು ಈಗ ನೀವು ನನ್ನ ಚಿಕ್ಕಪೇಟೆ, ಜಯನಗರ ಈ ಥರ ಎಲ್ಲಾದರೂ ಕರ್ಕೊಂಡು ಹೋದ್ರೆ, ಶಿವಾಜಿನಗರ, ನಾನು ಅಲ್ಲಿ ನನಗೆ ಇಷ್ಟ ಆಗಿದ್ದ ಬ್ಯಾಗನ್ನು ನಾನು ಬೈ ಮಾಡಿಬಿಡ್ತೀನಿ. ಬ್ರ್ಯಾಂಡ್ ಖಂಡಿತ ನಾನು ನೋಡೋದು. ನನ್ನ ಹತ್ರ ಈಗ ಇರೋಲ್ಲ ಬ್ಯಾಗ್ಸಲ್ಲೂ ಒಂದು ಕೂಡ ಬ್ರ್ಯಾಂಡೆಡ್ ಬ್ಯಾಗ್ ಇಲ್ಲ. ಇದು ನನ್ನ ಫಸ್ಟ್ ಬ್ರ್ಯಾಂಡೆಡ್ ಬ್ಯಾಗ್, ಒಂದು ಸೋಪ್ ಕಂಪನಿದು. ಬಟ್ ಇದನ್ನು ನಾನು ಆಲ್ರೆಡಿ ಬರ್ಡೇ ದಿನ ಯೂಸ್ ಮಾಡಿದ್ಮೇಲೆ ನನಗೆ ಫೀಲ್ ಆಯಿತು, ಎಸ್ ಬ್ರ್ಯಾಂಡ್ ಅಂದ್ರೇ ಅದು ಖಂಡಿತ ಡಿಫ್ರೆಂಟ್. ನಾನು ಏನಿಲ್ಲ ಅಂದ್ರೆ ಒಂದು 5 kgs ಕ್ಯಾರಿ ಮಾಡಿದೆ. ಇದರಲ್ಲಿ ಏನು ಬ್ಯಾಗ್ ಏನು ನಿಮಗೆ ಡ್ಯಾಮೇಜ್ ಆಗಲಿಲ್ಲ, ತುಂಬ ಚೆನ್ನಾಗಿದೆ ನೋಡ್ಬೋದು. ಆ್ಯಂಡ್ ಲುಕ್ಕು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ. ಏನಾದರೂ ಆಫೀಸ್ ಹೋಗೋ ಹುಡುಗಿರಿಗಾದರೆ, ಆಫೀಸ್ ಹೋಗೋರಿಗೆ ಖಂಡಿತ ಇಲ್ಲ, ನ್ಯೂ ಮಾಮ್ ಅವ್ರಿಗೆ ತುಂಬ ಹೆವಿ ಬ್ಯಾಗ್ ತೊಗೊಂಡೋಗೋಕ್ಕಾಗಲ್ಲ. ಪ್ಲಸ್ ಅದು ಚೆನ್ನಾಗಿ ಕಾಣೋಣ ನೋಡಿ ಇದನ್ನು ಕ್ಯಾರಿ ಮಾಡ್ಬೋದು. ಖಂಡಿತ ಇದು ಚೆನ್ನಾಗಿದೆ. ನ್ಯೂ ಬೋರ್ನ್ ಬೇಬೀಸ್ ಇರ್ತಾರಲ್ವ, ಅವ್ರದ್ದೆಲ್ಲ ಐಟಮ್ಸು ಬರುತ್ತೆ. ಇನ್ ಕೇಸ್ ಏನಾದರೂ ಆಫೀಸ್ ಹೋಗೋರ್ಗಾದ್ರೆ ನಾನು ನಿಮಗೆ ಅದನ್ನು ಶೋ ಮಾಡ್ತೀನಿ ವೈ ನನಗೆ ಇಷ್ಟ ಆಯಿತು ಅಂತ. ನೋಡಿ ಇಲ್ಲಿ ಬಂದು ನಿಮಗೆ ಇದು ಒಂದು ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಕಡೆ ನೋಡೋದಾದ್ರೆ ನಿಮಗೆ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಒಂದು ಜಿಪ್ ಕಂಪಾರ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಏನಾದರೂ ಇಟ್ಕೋಬೋದು, ಮೇಕಪ್ ಐಟಮ್ಸ್. ನಾನೀಗ ನಾನು ಆಲ್ರೆಡಿ ಲಿಪ್ಸ್ಟಿಕ್ಸ್, ಕ್ಲಿಪ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲ ನನ್ನ ಬರ್ಡೇ ದಿನ ನಾನು ಯೂಸ್ ಮಾಡಿದೆ ಬ್ಯಾಗನ್ನು, ಹಾಗಾಗಿ ಈ ಥರ ಒಂದು ಜಿಪ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಯೂಸ್ಫುಲ್. ನಿಮಗೆ ಅದ್ರ ಪಕ್ಕದಲ್ಲಿ ನೋಡೋದಾದ್ರೆ ನೋಡಿ, ಈ ಥರ 2 ಚಿಕ್ಕ ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ. 2 ಕೊಟ್ಟಿದ್ದಾರೆ, ಸಿಂಗಲ್ ಅಲ್ಲ. ಈ ಥರ ಚಿಕ್ಕದು 2 ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಕಂಪಾರ್ಟ್ಮೆಂಟ್ಸಲ್ಲಿ ನೋಡಿಸ್ತೀನಿ. ಈ ಕಂಪಾರ್ಟ್ಮೆಂಟ್ಸಲ್ಲೂ ಅಷ್ಟೇ ನೀವೇನಾದರೂ ಚಾರ್ಜರ್, ಏರ್ಪಾಡ್ಸ್ ಅದೆಲ್ಲ ಇಟ್ಕೋಬೋದು. ಮತ್ತು ಸೆಂಟರಲ್ಲಿ ಬಂದು ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ತುಂಬ ಸ್ಪೇಷಿಯಸ್ ಆದ ಒಂದು ಬ್ಯಾಗ್ ಇದು ನೋಡ್ಬೋದು. ಆ್ಯಂಡ್ ನಿಮಗೆ ಸೈಡಲ್ಲಿ ವಾಟರ್ ಬಾಟಲ್ ಇಡೋದಕ್ಕೆ ಕೂಡ ಕೊಟ್ಟಿದ್ದಾರೆ. ಮೇನ್ ಜಿಪ್ ಬಂದು ಇದಕ್ಕೆ ಒಂದೇ ಇದೆ, ಬಟ್ ಒಳಗಡೆ ನಿಮಗೆ ತುಂಬ ಫೆಸಿಲಿಟೀಸನ್ನು ಕೊಟ್ಟಿದ್ದಾರೆ. ಐ ಲವ್ ಇಟ್ ಆ್ಯಕ್ಚುಲಿ. ಇದು ತೊಗೊಂಡ್ಮೇಲೆ ಈಗ ಅನಿಸ್ತಿದೆ, ಇನ್ಮೇಲೆ ತೊಗೊಂಡ್ರೆ ಎಲ್ಲ ಬ್ರ್ಯಾಂಡೆಡೇ ತೊಗೊಳ್ಬೇಕು ಅಂತ, ಅಷ್ಟು ಚೆನ್ನಾಗಿದೆ ಇದು ಬ್ಯಾಗ್. ಇದಾಗಿದೆ ನನ್ನ 4th ಗಿಫ್ಟ್. ಈಗ ನನ್ನ 5th ಗಿಫ್ಟ್ ತೋರಿಸ್ತೀನಿ. 5th ಗಿಫ್ಟ್ ತೋರಿಸೋದಕ್ಕೆ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಇದಾಗಿದೆ ನನ್ನ 5th ಗಿಫ್ಟ್. ಆ್ಯಕ್ಚುಲಿ ನಾನು ಒಂದು 1.5 month ಬ್ಯಾಕೆ ನಾನು ಶಾಪಿಂಗ್ ಹೋಗಿದ್ದೆ ಹೊರಗಡೆ. ಚಿಕ್ಕಪೇಟೆ ಹೋಗಿದ್ದೆ ನಾನು ಬಟ್ಟೆ ತೊಗೊಬರೋಣ ಅಂತ.
ನನಗೆ ಬಂದು ಅವಾಗ ಅಲ್ಲಿ ಬಟ್ಟೆ ತೊಗೊಳ್ಬೇಕಾದ್ರೆ ನನಗೊಂದು ಡ್ರೆಸ್ ಇಷ್ಟ ಆಯಿತು. ಸೊ ಸ್ವಲ್ಪ ಅದು ಗ್ರ್ಯಾಂಡ್ ಆಯಿತು, ರೆಗ್ಯುಲರ್ ಯೂಸ್ಗೆ ಏನಿರಲಿಲ್ಲ. ಸೊ ಸ್ವಲ್ಪ ಗ್ರ್ಯಾಂಡ್ ಇದೆಲ್ಲ ಬರ್ಡೇಗೆ ಆಗುತ್ತೆ ಅಂತ ಹೇಳ್ಬಿಟ್ಟು, ಬರ್ಡೇ ಯೂಸ್ಗೆ ಆಗುತ್ತೆ ಅಂತ ನಾನು ಬೈ ಮಾಡಿದ್ದೆ. ಬಟ್ ನಾನು ಅದನ್ನು ತೊಗೊಂಡು ಆಲ್ರೆಡಿ 1.5 ಮಂತ್ ಆಗಿತ್ತಲ್ವಾ, ಅದಕ್ಕೆ ಸೆಂಟರಲ್ಲಿ ಈ 1.5 ಮಂತಲ್ಲಿ ನಾನೊಂದು 2-3 ಮೆಂಬರ್ಸ್ ಸೇಮ್ ಡ್ರೆಸ್ ಹಾಕಿರೋದನ್ನು ನಾನು ಹೊರಗಡೆ ಪಬ್ಲಿಕಲ್ಲಿ ನೋಡಿದೆ. ಹಾಗಾಗಿ ನನಗೆ ಅದು ಸ್ವಲ್ಪ ಈಗ ಹಾಕೋಕ್ಕೆ ಮನಸ್ಸಾಗಲಿಲ್ಲ. ನನಗೆ ಅದು ಬೇಡ, ಆ ರೀತಿ ಫೀಲ್ ಇತ್ತು. ಆಲ್ರೆಡಿ ಜನ ಅದನ್ನು ತುಂಬ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ನನಗೆ ಅದು ಇಷ್ಟ ಆಗಲಿಲ್ಲ ಅದನ್ನು ಹಾಕೋದಕ್ಕೆ. ಹಾಗೆ ಹೇಳಿದಾಗ ಇದು ನನ್ನ ಬರ್ಡೇ ಹಿಂದಿನ ದಿನ ಹೋಗಿ ಬೈ ಮಾಡ್ಕೊಂಡ್ಬಂದಿದ್ದು. ಇದು ರಿಲಯನ್ಸ್ ಟ್ರೆಂಡ್ಸಲ್ಲಿ ಬೈ ಮಾಡಿದ್ದು. ಇದು ಆನ್ಲೈನ್ ಅಲ್ಲ, ಆಫ್ಲೈನೇ ಬೈ ಮಾಡಿದ್ದು. ನಮ್ಮ ಮನೆ ನಿಯರೇ ಹೊಸ ಒಂದು ಟ್ರೆಂಡ್ಸ್ ಹೊಸದಾಗಿ ಓಪನ್ ಆಗಿದೆ. ಅಲ್ಲಿ ಆಫರ್ಸ್ ನಡೀತಿತ್ತು, ಅಪ್ ಟು 50%, ಅಪ್ ಟು 70% ಆಫರ್ಸ್ ನಡೀತಿತ್ತು. ಜಸ್ಟ್ ಹೋಗಿ ನೋಡೋಣ, ಯಾವುದಾದ್ರೂ ಸೆಟ್ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ಅದನ್ನೇ ಹಾಕ್ಕೊಳ್ಳೋಣ, ಯಾವುದೂ ಸಿಗಲಿಲ್ಲ ಅಂತ ಈ ಇಂಟೆನ್ಷನಲ್ಲಿ ಅಲ್ಲಿ ಹೋಗಿದ್ದು. ಬಟ್ ಹೋದ್ಮೇಲೆ ನಮಗೆ ಇಷ್ಟ ಆಯಿತು. ಸೊ ನನ್ನ ಬರ್ಡೇ ಡ್ರೆಸ್ ನಾನು ಬೇರೆ ತೊಗೊಂಡಿದ್ದು, ನಾನು ಅದನ್ನು ಹಾಕಿಲ್ಲ, ಅದು ಇನ್ನೂ ಹಾಗೇ ಇದೆ. ಯಾವುದಾದ್ರೂ ಮುಂದೆ ಯಾವುದಾದ್ರೂ ಒಕೇಶನಲ್ಲಿ ಹಾಕೋಣ ಅಂತ. ಇದು ಬಂದು ನನ್ನ ಬರ್ಡೇ ಹಿಂದಿನ ದಿನ ನನ್ನ ಗಂಡ ನನಗೆ ಗಿಫ್ಟಾಗಿ ಕೊಡಿಸಿದಂಥ ಒಂದು ಡ್ರೆಸ್ ಆಗಿದೆ ಬರ್ಡೇಗೆ ಅಂತ ಹೇಳಿ. ನೋಡೋಣ, ಅದರಲ್ಲೂ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ, ನಾವು ಹೋಗಿದ್ದು ಬೈ ಮಾಡೋಕ್ಕೆ ಒಂದು ಡ್ರೆಸ್ನ ನಾನು 2 ಬೈ ಮಾಡ್ಕೊಂಬಂದಿದ್ದೀನಿ. ಇದು ಬಂದು ಬರ್ಡೇ ಡ್ರೆಸ್, ಒಂದು ಬೈ ಮಾಡಿದ್ದೀನಿ. ಇದನ್ನ ಬಂದು ಬರ್ಡೇಗೆ ಅಂತ ಬೈ ಮಾಡಿದ್ದು. ಅದು ಬಂದು ನನಗೆ ಇಷ್ಟ ಆಯಿತು ಅಂತ ಬೈ ಮಾಡಿದ್ದು. ಇದು ಸ್ವಲ್ಪ ನೀವು ಮೆರೂನ್ ಇಲ್ಲ ರಾಣಿ ಪಿಂಕ್ ಏನಾದರೂ ಹೇಳ್ಬೋದು. ರಾಣಿ ಪಿಂಕ್ ಅಂತಾರಲ್ವ, ಆ ರಾಣಿ ಪಿಂಕ್ ಕಲರಲ್ಲಿದೆ, ಇಲ್ಲ ನೀವು ಮೆರೂನ್ ಅಂತ ಹೇಳ್ಬೋದು. ಎಂಬ್ರಾಯ್ಡ್ರಿ ವರ್ಕ್ ಇರುವಂತಹ 3 ಪೀಸ್ ಸೆಟ್ ಇದು. 3 ಪೀಸ್ ಕುರ್ತಾ ಸೆಟ್ ಅಂತಾರಲ್ವ, ಅದು ಇದು. ಬಟ್ ತುಂಬ ಚೆನ್ನಾಗಿದೆ. ನನ್ನ ಬರ್ಡೇ ನೀವು ನೋಡ್ಬೋದು, ನಾನು ಆಲ್ರೆಡಿ ಶಾರ್ಟ್ಸ್ ಶೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಹಾಕಿದಾಗ. ನೋಡಿ, ಇದು ಫುಲ್ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಪ್ಲಸ್ ಇಲ್ಲಿ ಕೂಡ ನಿಮಗೆ ಲೇಸ್ ಕೊಟ್ಟಿದ್ದಾರೆ ಅವರು. ಸ್ಲೀವ್ಸ್ ಬಂದರೂ 3/4 ಸ್ಲೀವ್ಸ್ ಇದೆ. ಅದಕ್ಕೆ ಕೂಡ ಲೇಸ್ ಈ ಥರ ನೋಡಿ, ಈ ಥರ ಲೇಸನ್ನು ಕೊಟ್ಟಿದ್ದಾರೆ 2 ಕಡೆ. ಪ್ಲಸ್ ಇದು ಕೆಳಗಡೆ, ಈ ಟಾಪ್ದು ಕೆಳಗಡೆ ಏನಿದೆ ಅಲ್ಲ ರೌಂಡ್, ಇದು ಒಂದು ಥರ ರೌಂಡ್ ಶೇಪನ್ನು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಈ ಥರ ಸ್ಟ್ರೈಟ್ ಕಟ್ ಇಲ್ಲ, ಇದು ಒಂದೊಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಕಟ್ಟಿದೆ. ಅದಕ್ಕೆ ಕೂಡ ನೋಡಿ ಈ ರೀತಿ ಲೇಸನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಈ ರೀತಿ ಕಂಪ್ಲೀಟ್ ಡ್ರೆಸ್ ಬಂದು ಈ ರೀತಿ ಲೇಸಿಂದ ಕೊಟ್ಟಿದ್ದಾರೆ. ಆ್ಯಂಡ್ ಫುಲ್ ಡ್ರೆಸ್ ಬಂದು ಈ ರೀತಿ ಎಂಬ್ರಾಯ್ಡ್ರಿಯಿಂದ ವರ್ಕ್ ಆಗಿದೆ. ತುಂಬ ಈ ಕಲರ್ ನಿಜವಾಗ್ಲೂ ಹೇಳಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಮಾತ್ರ ಅಲ್ಲ, ಇದ್ರದ್ದು ದುಪ್ಪಟ್ಟ ಕೂಡ ಅಷ್ಟೇ. ತುಂಬ ದುಪ್ಪಟ್ಟಾಸು ಬಂದು ಚಿಕ್ಕದಾಗಿರುತ್ತೆ. ಇದು ತುಂಬ ದೊಡ್ಡ ದುಪ್ಪಟ್ಟ ಇದೆ ನೋಡಿ. ಫುಲ್ ಕೈ ನಿಮಗೆ ದುಪ್ಪಟ್ಟ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ, ಕೈಗಿಂತನೂ ಎಕ್ಸ್ಟ್ರಾ ಬರುತ್ತೆ. ನೋಡಿ ಎಷ್ಟು ದೊಡ್ಡ ದುಪ್ಪಟ್ಟ ಇದೆ ಅಂತ. ನನಗೆ ದುಪ್ಪಟ್ಟನೂ ತುಂಬ ಇಷ್ಟ ಆಯಿತು. ಪ್ಲಸ್ ಇದಕ್ಕೆ ಪ್ಯಾಂಟ್ ಬಂದು ಒಂಥರ ಪಂಜಾಬಿ ಪಟಿಯಾಲ ಪ್ಯಾಂಟ್ ಅಂತಾರಲ್ವ, ಆ ರೀತಿ ಲುಕ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬರ್ತಾ ಇಲ್ಲಿ ಈ ರೀತಿ ಇದನ್ನು ರೌಂಡ್ ಶೇಪ್ ಆಗಿ ಮಾಡಿ ಅದಕ್ಕೂ ಲೇಸನ್ನು ಕೊಟ್ಟಿದ್ದಾರೆ. ಪ್ಲಸ್ ಇದು ಬರ್ತಾ ಪಂಜಾಬಿ ಟೈಪ್ ಪಟಿಯಾಲ ಟೈಪ್ ಬರುತ್ತಲ್ಲ, ಆ ರೀತಿ ಇದನ್ನು ಮಾಡಿ ಇದಕ್ಕೆ ಇಲ್ಲಿ ಈ ಥರ ಒಂದು ಉಕ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಈ ರೀತಿ ಉಕ್ಸನ್ನು ನೀವು ಇದಕ್ಕೆ ಮಾಡಿಕೊಂಡ್ರೆ ಇದು ಟೈಟಾಗಿ ನಿಮ್ಮ ಇದಕ್ಕೆ ಕುತ್ಕೊಳ್ಳುತ್ತೆ ಕಾಲಿಗೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಆಲ್ರೆಡಿ ಇದನ್ನು ಹಾಕಿದ್ದೀನಿ. ನಾನು ಸೈಡಲ್ಲಿ ಒಂದು ಫೋಟೋ ಕೂಡ ಹಾಕ್ತೇನೆ, ನೀವು ನೋಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇದು ನಾನು ಆಮೇಲೆ ಇದವ್ರ ಹತ್ರ ಒಂದೇ ಪೀಸ್ ಇತ್ತು. ಸೊ ಅದನ್ನು ನನಗೆ ಆಫರಲ್ಲಿ ಸಿಕ್ಕಿದೆ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು 2000 ಇದೆ. ಬಟ್ ನನಗೆ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. ಯಾಕಂದರೆ ಲಾಸ್ಟ್ ಪೀಸ್ ಇತ್ತು, ಅದು ತುಂಬ ಕಡಿಮೆ ಬೆಲೆಗೆ ನನಗೆ ಇದು ಸಿಕ್ಕಿದೆ. ಇದು ನನ್ನ ಬರ್ಡೇ ಡ್ರೆಸ್. ನಾನು ಪಿಕ್ಕನ್ನು ನಿಮಗೆ ಸೈಡಲ್ಲಿ ಹಾಕಿರ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಮತ್ತೆ ಆನ್ಲೈನಲ್ಲಿ ಬಂದು ಸರ್ಚ್ ಮಾಡಿದೆ ಈ ಡ್ರೆಸ್ದು ಕೋಡನ್ನು ಹಾಕಿ. ಬಟ್ ಇದು ಅವೈಲೇಬಲ್ ಇಲ್ಲ ಅಂತ ಬಂತು, ಔಟ್ ಆಫ್ ಸ್ಟಾಕ್ ಬಂತು. ಶಾಪಲ್ಲಿ ಕೂಡ ಒಂದೇ ಪೀಸ್ ಇತ್ತು ಇದು ಲಾಸ್ಟ್. ಬಟ್ ನನಗೆ ಶಾಪಲ್ಲಿ ಇದಕ್ಕಿಂತ ತುಂಬ ಇಷ್ಟ ಆಗಿದೆ. ಇದು ನನ್ನ 5th ಗಿಫ್ಟ್. ತುಂಬ ಇಷ್ಟ ಆಗಿದೆ ಡ್ರೆಸ್. ಇದು ಸಿಂಪಲ್ ಆಗಿದೆ, ಇಲ್ಲ ಅಂದಿದ್ರೆ ನಾನು ಇದನ್ನೇ ಬರ್ಡೇಗೆ ಹಾಕ್ತಿದ್ದೆ. ಯಾಕಂದರೆ ನನಗೆ ಇದಕ್ಕಿಂತ ಜಾಸ್ತಿ ಇದು ತುಂಬ ಇಷ್ಟ ಆಯಿತು. ಇದು ಬಟ್ಟೆ ಬಂದು ಒಂಥರ ಸಿಲ್ಕಿಶ್ ಇದೆ, ಬಟ್ ತುಂಬ ಸಾಫ್ಟು ಇಲ್ಲ, ತುಂಬ ರಫು ಇಲ್ಲ, ತುಂಬ ಚೆನ್ನಾಗಿದೆ. ಇದು ಈಗೆಲ್ಲ ಕ್ವಾಡ್ ಸೆಟ್ಸ್ ಬರ್ತಿದೆಲ್ಲ, ಕ್ವಾಡ್ ಸೆಟ್ ಅದೇ ಕಾನ್ಸೆಪ್ಟಲ್ಲಿ ಮಾಡಿರೋ ಕ್ವಾಡ್ ಸೆಟ್. ಇದು ಕಲರ್ ಬಂದಿದೆ, ವಿ ನೆಕ್ ಶೇಪಲ್ಲಿ ಕಾಲರ್ ಇದೆ ಇದಕ್ಕೆ, ನೋಡ್ಬೋದು. ಬಟ್ ಬಟ್ಟೆ ಬಂದು ತುಂಬ ತಿನ್ನಿದೆ, ತುಂಬ ಅಂದರೆ ತುಂಬ ತಿನ್ನಿದೆ. ಸ್ಟಿಲ್ ನೋಡಿ, ಈ ರೀತಿ ವಿ ನೆಕ್ ಶೇಪಲ್ಲಿ ಇದಕ್ಕೆ ಕಾಲರ್ ಬಂದಿದೆ.
ಅಂಡ್ ಇದು 3/4 ಇದು ಕೂಡ 3/4 ಸ್ಲೀವ್ಸ್ ಇದೆ. ಬಟ್ ಸ್ಲೀವ್ಸ್ಗೆ ಕೂಡ ಈ ರೀತಿ ಇಲ್ಲಿ ಒಂದು ಪಫ್ ನಾನು ತೋರಿಸ್ತೀನಿ. ಪಫ್ ರೀತಿ ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಇಲ್ಲಿ ಲೇಸ್ ಕೊಟ್ಟಿದ್ದಾರೆ. ಸೊ ಇದೊಂಥರ ಪಫ್ ಆಗಿ ಕೂತ್ಕೊಳ್ಳುತ್ತೆ ಅಂಡ್ ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಸೈಡ್ ಇದೆ, ಎಸ್ ಪಾಕೆಟ್ ಆಲ್ಸೋ ಇದೆ. ಇದಕ್ಕೂ ಪಾಕೆಟ್ ಇದೆ ಅಂಡ್ ಬಾಟಮ್ಗೂ ಪಾಕೆಟ್ ಇದೆ. ಕಂಪ್ಲೀಟ್ಲಿ ಇದು ಫ್ಲವರ್ ಅಲ್ಲಿ ಇದೆ. ಇದು ಪ್ರಿಂಟೆಡ್, ಫುಲ್ ಫ್ಲವರ್ ಪ್ರಿಂಟೆಡ್ ಇದೆ. ಇದು ಟಾಪ್ ಅಂಡ್ ಬಾಟಮ್ ಎರಡು ಅಷ್ಟೇ. ಇದು ಬಾಟಮ್ ನೋಡಿ, ಬಾಟಮ್ ಇದು ಅಷ್ಟೇ. ಬಾಟಮು ಅಷ್ಟೇ ನಿಮಗೆ ಪಟಿಯಾಲ ಡಿಸೈನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡಿ ಈ ರೀತಿ ರೌಂಡ್ ಆಗಿ ಸ್ಟಿಚ್ ಮಾಡಿದ್ದಾರೆ. ಅಂಡ್ ಪಟಿಯಾಲ ಟೈಪ್ ನಿಮಗೆ ಇದು ಒಂಥರ ಪಫಿ ಆಗಿ ಬರುತ್ತಲ್ವಾ, ಆ ತರ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೂ ಸೇಮ್ ಬಾಟಮ್ ಅಲ್ಲಿ ಕೂಡ ನಿಮಗೆ ಪಾಕೆಟ್ ಇದೆ. ಇದು ಬಾಟಮ್ ಪಾಕೆಟ್. ತುಂಬಾ ಇಷ್ಟ ಇದೆ. ಇದು ನನಗೆ ಫೇವ್ರೆಟ್ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟವಾದ ಡ್ರೆಸ್ ಇದು. ನನಗೆ ಅದಕ್ಕಿಂತ ಜಾಸ್ತಿ ಇದೆ ಇಷ್ಟ. ಅದಕ್ಕೆ ನೆಕ್ಸ್ಟ್ ಡೇ ಇದನ್ನು ಹಾಕ್ಬಿಟ್ಟೆ. ಯಾಕಂದ್ರೆ ಅದು ಬರ್ಡೇ ಸ್ವಲ್ಪ ಗ್ರ್ಯಾಂಡ್ ಇದೆ. ಬರ್ಡೇಗೆ ಓಕೆ ಅನ್ನಿಸ್ತು. ಇದು ಸಿಂಪಲ್ ಅಂತ ಅನ್ನಿಸ್ತು ನಮ್ಮ ಮನೇಲಿ ಇರೋರಿಗೆ. ಅದಕ್ಕೆ ಎಲ್ಲರೂ ಅದನ್ನೇ ಸಜೆಸ್ಟ್ ಮಾಡಿದ್ರು. ಇದನ್ನ ನಾನು ನೆಕ್ಸ್ಟ್ ಡೇ ಇದನ್ನ ಹಾಕ್ದೆ. ಇದಾಗಿತ್ತು ನನ್ನ ಬರ್ಡೇಯ 6 ಗಿಫ್ಟ್ಸ್ ನನ್ನ ಗಂಡನ ಕಡೆಯಿಂದ ಬಂದಿದ್ದು. ಅದು ಅವರು ನನಗೆ 6th ಡೇ ಕೊಟ್ಟಿದ್ದ ಗಿಫ್ಟ್ ಇದೆಲ್ಲದಕ್ಕಿಂತ ದೊಡ್ಡದು. ಅಂಡ್ ಅದು ಪ್ರೈಸ್ಲೆಸ್ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಿಂದ ಅವೇ ಅವರು ಲೈಕ್ ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಲ್ಲ ನನಗೆ ಡಟ್ ಆಪೋಸಿಟ್. ಅಂಥದ್ರಲ್ಲಿ ನಾನು ಅವ್ರಿಗೆ ಒಂದು ರೀಲ್ಸ್ ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಒಂದು ರೀಲ್ಸ್ ತುಂಬಾ ಇಷ್ಟ ಆಯ್ತು, ಫ್ಯಾಮಿಲಿ ರೀಲ್ಸ್. ಅದನ್ನ ಶೇರ್ ಮಾಡ್ಬಿಟ್ಟು ನನಗೆ ಬರ್ಡೇ ದಿನ ನಾನು ಈ ರೀಲ್ಸ್ ಮಾಡಬೇಕು, ನೀವು ಬರಬೇಕು ನನಗೆ ಅಂತ ಕೇಳಿದೆ. ಬಟ್ ಅವ್ರು ಅದಕ್ಕೆ ಅಗ್ರಿ ಆಗಿ ಆ ರೀಲ್ಸ್ ಮಾಡೋದಕ್ಕೆ ಬಂದರು. ಆ ರೀಲ್ಸ್ ನಾನು ಆಲ್ರೆಡಿ ನನ್ನ ಶಾರ್ಟ್ಸ್ ಅಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಡೂ ವಾಚ್. ಅದು ನನಗೆ ಬೆಸ್ಟ್ ಗಿಫ್ಟ್. ಅವರು ಅಷ್ಟು ಒಂದು ಅವಾಯ್ಡ್ ಮಾಡೋರು ಒಂದು ವಿಡಿಯೋಗೆ ಬಂದು ಆ ವಿಡಿಯೋ ಅಲ್ಲಿ ಅವರು ಕಾಣಿಸ್ಕೊಂಡಿರೋದೇ ನನಗೆ ದೊಡ್ಡ ಗಿಫ್ಟ್. ಸೊ ಐ ಆಮ್ ಸೋ ಹ್ಯಾಪಿ. ಅದೇ ನನಗೆ ಎಲ್ಲದಕ್ಕಿಂತ ದೊಡ್ಡ ಗಿಫ್ಟ್. ಯಾಕಂದ್ರೆ ಅವರ ಕಂಫರ್ಟ್ ಝೋನ್ ಇಂದ ಅವರು ನನಗೋಸ್ಕರ ಆಚೆ ಬಂದ್ರಲ್ವಾ, ಅದೇ ಇಟ್ಸ್ ಮೇಕ್ ಮೀ ಹ್ಯಾಪಿ. ಯಾರಿಗೆ ಆಗಲಿ ಅಲ್ವಾ. ಈಗ ನಮ್ದೊಂದು ಕಂಫರ್ಟ್ ಝೋನ್ ಇರುತ್ತೆ, ಇಲ್ಲ ನಮ್ಗೆ ಇಷ್ಟವಾಗಿರೋದೊಂದು, ಇಷ್ಟ ಇಲ್ಲದೆ ಇರೋದಂತ. ಹಾಗೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನ ಅವರ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ನನಗೋಸ್ಕರ ಮಾಡಿದ್ರು ಅನ್ನೋದು ಇಟ್ಸ್ ವೆರಿ ಬಿಗ್ ಅಂತ ನನಗೆ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಬಿಗ್ಗೆಸ್ಟ್ ಗಿಫ್ಟ್. ಇದಾಗಿತ್ತು ಇವತ್ತಿನ ಗಿಫ್ಟ್ಸ್ ವ್ಲಾಗ್. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೂ ಇನ್ನು ಮುಂದೆ ಹೊಸ ವ್ಲಾಗ್ಸ್ ಜೊತೆ ಬರೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಅಲ್ಲಿವರೆಗೂ ಇದೇ ರೀತಿ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಆಲ್ರೆಡಿ ಬೇರೆ 6 o'clock ಆಯಿತು. ನನ್ನ ಮಗನ ಟ್ಯೂಷನಿಂದ ಕರ್ಕೊಬರೋ ಟೈಮ್ ಆಯಿತು. ನಾನು ಈಗ ಹೋಗಲೇಬೇಕು. ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ಲವ್ ಯು.